ಸ್ನೇಹಿತರೆ ನಮಸ್ಕಾರ. ನೋಡಿ, ಮಂಡ್ಯದಲ್ಲಿ ಈಗ ಮಳೆ ಆಗ್ತಾಯಿದೆ. ಕಡಿಮೆ ಇದೆ ಒಂದು ಸ್ವಲ್ಪ, ಬಟ್ ಮಳೆ ಹೋದು ನಿಂತಿರುತ್ತೆ. ಆಯಿತಾ, ಒಟ್ಟಾರೆಯಾಗಿ ಮಳೆ ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಇದೆ. ಬಟ್ ಆದರೂ ಕೂಡ ಮಳೆಗಾಲದಲ್ಲಿ ನಾವು ಒಂದು ಒಳ್ಳೆಯ ಸಾತ್ವಿಕ ಆಹಾರದ ಜೊತೆಗೆ, ಸಿರಿಧಾನ್ಯ ಸಾತ್ವಿಕ ಆಹಾರದ ಜೊತೆಗೆ ಡಾಕ್ಟರ್ ಖಾದರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆಯಿತಾ, ಡಾಕ್ಟರ್ ಖಾದರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಮೇ ತಿಂಗಳಲ್ಲಿ ನಾವು ಸಪ್ತ ಕಷಾಯಗಳನ್ನು ಕುಡಿಬೇಕು ಅಂತೇಳಿ. ನಾನು ಅದನ್ನು ಇನ್ನೊಂದು ದಿನ ವಿವರಿಸಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಆದರೆ ನಾವಿಲ್ಲಿ ನಮ್ಮ ರೆಗ್ಯುಲರಾಗಿ ಒಂದು ಓವರಾಲ್ ಇಮ್ಯೂನ್ ಬೂಸ್ಟ್, ಅಂದರೆ ರೋಗನಿರೋಧಕ ಶಕ್ತಿ ಹೆಚ್ಚಲಿಕ್ಕೆ ನಾವು ಕೊರೋನಾಗಿಂತ ಮುಂಚೆಯಿಂದನೂ ಕೂಡ ಕಷಾಯವನ್ನು ಮಾಡ್ತಾಯಿದ್ದೀವಿ. ಕೊರೋನಾ ಟೈಮಲ್ಲಂತೂ ಅದೆಷ್ಟು ಲೀಟ್ರ್ ಗಟ್ಟಲೆ ಮಾಡಿದೆ, ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಒಂದು 50ರಿಂದ 100 ಲೀಟ್ರ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅಷ್ಟು ಕಷಾಯ ಮಾಡ್ತಾಯಿದ್ವಿ. ಇವಾಗ ಅಷ್ಟಿಲ್ಲ, ಒಂದು ಮಾಡ್ರೇಟಾಗಿ ಹೋಗ್ತಾ ಇರುತ್ತೆ. ಆಯಿತಾ, ದಿನಕ್ಕೆ ಒಂದು 2-3 ಸಲ ಕಷಾಯ ಮಾಡ್ತೀವಿ. ಬಟ್ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇರ್ತವೆ. ಮತ್ತು ಗಂಟ್ಲು ಕೆರೆತ, ಕೆಮ್ಮು, ಶೀತ, ನೆಗಡಿ, ಮೈಕೈ ನೋವು, ಜ್ವರ ಈ ರೀತಿ ಬರ್ತಾ ಇರುತ್ತೆ. ಒಂದೊಳ್ಳೆ ಆಹಾರ ಮನೇಲಿ ಮನೆ ಊಟ ಮಾಡಿಕೊಂಡು ಈ ರೀತಿ ಇನ್ನೂ ಜಾಸ್ತಿ ಆಯಿತು, ಕಂಟ್ರೋಲ್ ಬರ್ತಾಯಿಲ್ಲ ಅಂದರೆ ನಮ್ಮಲ್ಲಿ ಏನು ಕಷಾಯ ಮಾಡ್ತೀವಿ, ಬಂದು ಒಂದು 2-3 ದಿನ ಬೆಳಗ್ಗೆ ಒಂದು ಸಂಜೆ ಒಂದು ಅಥವಾ ಡೈಲಿ 1 ಟೈಮ್ ಕುಡಿದ್ರೂ ಕೂಡ ನಿಮಗೆ 90% ಕಂಟ್ರೋಲ್ ಬಂದುಬಿಡುತ್ತೆ. ನನಗೇ ಮೊನ್ನೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ, ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತೇಳಿ. ಒಂದು 500 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ. ಸಂಜೆ ಒಂದು ಸ್ವಲ್ಪ ಮೈಕೈ ನೋಯ್ತಾ ಇತ್ತು, ಜ್ವರ ಬಂದಂಗೆ ಆಗ್ಬಿಡ್ತು. ಆ್ಯಕ್ಚುಲಿ ಜ್ವರ ಬರಲಿಲ್ಲ. ಸಂಜೆ 7:30ಗೆ ನಾನು ಉಪಹಾರ ಅಂದರೆ ಊಟ ಮಾಡಿಕೊಂಡು ಒಂದು ಕಷಾಯ ಕುಡಿದೆ. ಆಲ್ಮೋಸ್ಟ್ ನಾರ್ಮಲಿಗೆ ಬಂತು. ಬೆಳಗ್ಗೆ ಎದ್ದು ಮಾಮೂಲಿ ನನ್ನ ಕೆಲಸಕ್ಕೆ ಬಂದೆ. ತುಂಬ ಒಳ್ಳೆ ಅದ್ಭುತವಾದ ಕಷಾಯ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ವು. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಅಮೃತಪಳ್ಳಿ, ತುಳಸಿ, ಇಪ್ಪಲಿ, ನೆಲನೆಲ್ಲಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ಈ ರೀತಿ ಹಾಕಿದ್ವಿ. ಬೆಲ್ಲ, ಸಾವಯವ ಬೆಲ್ಲ ಮತ್ತು ತಾಟಿ ಬೆಲ್ಲ ಕಾಂಬಿನೇಷನ್ನಲ್ಲಿ ಹಾಕಿ ಮಾಡಿರ್ತೀವಿ. ಒಳ್ಳೆ ರುಚಿ ಇರುತ್ತೆ. ಕಷಾಯ ಅಂತ ಅಂದ ತಕ್ಷಣ ಎಲ್ಲ ಕಹಿ ಇರುತ್ತೆ, ಒಗರಿರುತ್ತೆ ಅಂತ, ಖಾರ ಇರುತ್ತೆ ಅಂತಾರೆ. ಇದು ಆ ರೀತಿ ಅಲ್ಲ. ಓವರಾಲ್ ನಿಮಗೆ ಒಗರು, ಖಾರ ಜೊತೆಗೆ ಸಿಹಿ ಇರ್ತದೆ. ಒಳ್ಳೆ ಸ್ವಾದ ಕೊಡುತ್ತೆ. ಇದುವರೆಗೂ ಕುಡಿದವ್ರು ಒಬ್ಬರು ಕೂಡ ಚೆನ್ನಾಗಿಲ್ಲ ಅಂತ ಅಂದಿಲ್ಲ. ಆಯಿತಾ, ಸೊ ನೀವೆಲ್ಲ ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರಿ ಯಾವ ರೀತಿ ಟ್ರೆಂಡಿಂಗ್ಲಿತ್ತು ಅಂತ. ಈಗ ಕಷಾಯ ರೆಡಿ ಆಗ್ತಾಯಿದೆ. ಅದೊಂದು ಸಣ್ಣ ಬೈಟ್ ತೋರಿಸೋಣ ಅಂತ ನಿಮಗೆ ವೀಡಿಯೋ ಮಾಡ್ತಾಯಿದ್ವಿ. ನೋಡಿ, ಕಷಾಯ ರೆಡಿ ಇದೆ. ಆಲ್ಮೋಸ್ಟು ಯಾವ ರೀತಿ ಇರುತ್ತೆ ನೋಡಿ, ಈ ರೀತಿ ಕಾಣುತ್ತೆ ಕಷಾಯ. ಈಗ ಗಾಜಿನ ಲೋಟಕ್ಕೆ ನಾವಿಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಡ್ತೀವಿ. ಗಾಜಿನ ಲೋಟಕ್ಕೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ. ನೋಡಿ, ಈ ರೀತಿ ಕಾಣುತ್ತೆ ಕಷಾಯ. ಆಲ್ಮೋಸ್ಟ್ ಒಂಥರ ಪ್ಲೇನ್ ಟೀ ಇರುತ್ತಲ್ಲ, ಡಿಕಾಕ್ಷನ್, ಆ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇರಮ್ಮ ಕೊಡಮಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿ ಇರುತ್ತೆ. ನಿಮಗೆ ಬೆಳಕಲ್ಲಿ ಈ ರೀತಿ ತೋರಿಸ್ತೀನಿ ನೋಡಿ, ಈ ಟೆಕ್ಸ್ಚರ್ ಇರುತ್ತೆ. ಆಯಿತಾ, ಬಿಸಿ ಬಿಸಿ ಕುಡಿದ್ರಂತೂ ನಿಜ ಹೇಳ್ತೀನಿ. ನಾನು ಏನೋ ಇದನ್ನು ಹೈಪ್ ಕ್ರಿಯೇಟ್ ಮಾಡಬೇಕು, ಏನೋ ಸೇಲ್ ಮಾಡಬೇಕು ಅಂತ ಹೇಳ್ತಲ್ಲ, ಬಂದ ಆಲ್ಮೋಸ್ಟ್ ಎಲ್ಲರೂ ಕೆಮ್ಮು, ನೆಗಡಿ, ಶೀತ ಇರ್ತಕ್ಕಂಥ ಎಲ್ಲರೂ ಹೇಳಿದ್ದಾರೆ, ಅಣ್ಣ 2-3 ಕಷಾಯ ಕುಡಿದ್ರೆ ನನಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ನಾವೇ ಓನಾಗಿ ಕಲ್ತಿತ್ತು. ಮತ್ತು ನಮಗೆ ಶ್ರೀಶೈಲ ಬಾದಾಮಿ ಅಂತಿದ್ರು, ಅವರು ತೀರೋದ್ರು ಈಗ ಕಳೆದ ಒಂದು 5-6 ತಿಂಗಳಲ್ಲಿ. ಅವ್ರು ಗೈಡ್ ತೊಗೊಂಡು ಮಾಡಿದ್ದು. ಇದು ನಮ್ಮದು ಮೇಯ್ನ್ ಬಂದುಬಿಟ್ಟು ಕಾಂಬಿನೇಷನ್ ಆಫ್ ಕೇರಳ ಗುರುವಾಯೂರ್ನಲ್ಲಿ ಕೊಡ್ತಾರೆ. ನೀವು ಕಷಾಯ ಕೊಡ್ತಾರೆ, ಅದ್ಭುತವಾದ ರುಚಿ. ಅಲ್ಲಿ ಮೋಸ್ಟ್ಲಿ ಇದು ಶುಂಠಿ ಜಾಸ್ತಿ ಬಳಸ್ತಾರೆ ಅನಿಸುತ್ತೆ. ತುಂಬ ಅದ್ಭುತವಾದ, ಅಲ್ಲಿಂದ ಇನ್ಸ್ಪಿರೇಷನ್ ಆಗಿ ನಾವು ಮನೇಲಿ ಮಾಡ್ಕೊಂಡು ಕುಡಿತಾಯಿದ್ವಿ. ಅದೇ ಟೇಸ್ಟ್ ನೀಲ್ಲಿ ಕೊಡಬೇಕು ಅಂತಲೇ ಅಡಿಷ್ನಲಾಗಿ ಇದನ್ನೆಲ್ಲ ಹಾಕಿದ್ವಿ. ಅಮೃತಪಳ್ಳಿ, ತುಳಸಿ ಇದನ್ನೆಲ್ಲ ಹಾಕಿದ್ವಿ. ಒಳ್ಳೆ ಸ್ವಾದ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಏನಾದರೂ ಮೂಗಲ್ಲಿ ಕಟ್ಕೊಂಡಿದ್ರೆ ಅಥವಾ ಗಂಟ್ಲಲ್ಲಿ ಕಿರಿಕಿರಿದ್ರೆ, ಡೈಜೆಷನ್ ಆಗಿಲ್ಲಪ್ಪ ಅಂದರೆ, ಕಫ ಕಟ್ಟಿದರೆ, ಇನ್ನೂ ಹಲವಾರು ಅದ್ಭುತವಾದ ಕಾಯಿಲೆಗಳಿಗೆ ಅಂದರೆ ಹುಷಾರಿಲ್ಲ ಅಂತಂದರೆ ವಾಸಿ ಮಾಡುತ್ತೆ. ನಾನು ರಿಕ್ವೆಸ್ಟ್ ಏನು ಗೊತ್ತಾ, ದಯವಿಟ್ಟು ಮಂಡ್ಯದಲ್ಲಿರ್ತಕ್ಕಂಥವ್ರು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಯಿತಾ, ಕಾಫಿ ಟೀ ಕುಡಿದ್ರಿ ಇಲ್ಲ ಅಂತ ನಾನು ಹೇಳಿ, ನಾನು ಯಾವುದನ್ನು ಕುಡಿಬೇಡಿ ಅಂತ ಹೇಳಲ್ಲ. ಹತೋಟಿಲಿ ಇಟ್ಕೊಂಡು ದಿನಕ್ಕೆ ಒಂದು ಸಲ ಕಷಾಯ ಕುಡ್ಕೊಂಡೋಗಿ. ಒಂದು ಒಳ್ಳೆ ಅದ್ಭುತವಾದ ಒಂದು ರೋಗನಿರೋಧಕ ಶಕ್ತಿ ನಿಮ್ಮ ಬಾಡಿಲಿ ಬಿಲ್ಡ್ ಆಗುತ್ತೆ. ಈ ರೀತಿ ಈ ಮಳೆಗಾಲದಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗಗಳನ್ನು ಹತೋಟಿಲಿ ಇಟ್ಕೋಬೋದು. ಇದಲ್ಲದೆ ಡಾಕ್ಟರ್ ಖಾದರ್ ಅವ್ರು ಹೇಳ್ತಾರೆ ಕಷಾಯಗಳು, ಸಪ್ತ ಕಷಾಯಗಳು. ನಾನು ಅಷ್ಟ ಕಷಾಯಗಳು ಅಂತೇಳಿ ಪಾರಿಜಾತ ಒಂದು ಹೂವು ಸೇರಿಸಿದ್ದೀನಿ, ಎಲೆ, ಅದನ್ನು ಸೇರಿಸಿ ನಿಮಗೊಂದು ವೀಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಅದ್ಭುತವಾಗಿರುತ್ತೆ ಅದು, ಆ ಕಷಾಯಗಳು. ಅದನ್ನು ಮಾಡ್ಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಈ ಕಷಾಯ ನಮ್ಮಲ್ಲಿ ಸಿಗುತ್ತೆ ರೆಗ್ಯುಲರಾಗಿ, ಬೆಳಗ್ಗೆ ಸಂಜೆವರೆಗಿರುತ್ತೆ. ದಯವಿಟ್ಟು ಒಂದು ಸಲ ಬಂದು ಮಂಡ್ಯದವರು ದಯವಿಟ್ಟು ಕುಡ್ಕೊಂಡೋಗಿ. ಹೊರಗಡೆಯಿಂದ ಬಂದವ್ರಿಗೆಲ್ರಿಗೂ ಕೂಡ ನಾವು ಸ್ಯಾಂಪಲ್ ಕೊಡ್ತೀವಿ, ಕುಡೀಲಿ. ನಮ್ಮಲ್ಲಿ ಇದೊಂದು ಏನು ಹೇಳ್ತಾರೆ ಇದಕ್ಕೆ, ಏನು ಅದನ್ನೊಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಅದೇನು ನಮಗೆ ಹೇಳಲಿಕ್ಕೆ ಬರಲ್ಲ. ಒಂದು ಕಷಾಯ ಬಂದವ್ರಿಗೆಲ್ಲರೂ ಕೂಡ ಇದನ್ನು ರುಚಿ ನೋಡಲಿ ಅಂತ ಕೊಡ್ತೀವಿ.
ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಇದ್ರದ್ದು ಪೌಡ್ರ್ ಸಿಗುತ್ತೆ ನಮ್ಮ ಹತ್ರ. ಈಗ ರೀಸ್ಟಾಕ್ ಆಗಿದೆ, ಸ್ಟಾಕ್ ಇರಲಿಲ್ಲ. ಇನ್ನೊಂದು 2-3 ಜನ ಕಳಿಸ್ಬೇಕು ಇದನ್ನ ಕಷಾಯದ ಪೌಡ್ರು. ಈಗೆಲ್ಲ ರೀಸ್ಟಾಕ್ ಆಗಿದೆ. ಎಲ್ಲಮ್ಮ ಇದು ಕಷಾಯದ ಪೌಡ್ರು? ಹಾಂ, ಇಲ್ಲಿದೆ, ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ಈಗ ರೀಸ್ಟಾಕ್ ಆಗಿದೆ ಇಲ್ಲಿ ಕಷಾಯದ ಪೌಡ್ರು, ಆಯಿತಾ? ರೆಡಿ ಇದೆ, ಈಗ ಒಳ್ಳೆ ಸ್ಟಾಕ್ ರೆಡಿ ಇದೆ. ಯಾರ್ಯಾರು ಬೇಕು ವಾಟ್ಸಪ್ ಮೆಸೇಜ್ ಮಾಡಿ, ವಾಟ್ಸಪ್ಪು ಲಿಂಕನ್ನು ಕೊಟ್ಟಿರ್ತೀನಿ. ಎಲ್ಲಿಗೆ ಬೇಕಾದ್ರೆ ಕಳಿಸ್ಕೊಡ್ತೀವಿ, ಇಲ್ಲಿಗೆ ಅಲ್ಲಿಗೆ ಅಂತಿಲ್ಲ, ಪಾನ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೆ ಕಳಿಸ್ಕೊಡ್ತೀವಿ. ದಯವಿಟ್ಟು ವಾಟ್ಸಪ್ ಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.